ಕಳೆದ 7 ದಶಕಗಳಿಂದಲೂ ಸಹ ಏನು ಮೇಲ್ಸೇತುವೆ ಇಲ್ಲದ ಕಾರಣ 7 ಕಿಲೋಮೀಟರ್ ಸುತ್ತಾಡಿಕೊಂಡು ಹೋಗ್ತಾ ಇದ್ದಂತ ಗ್ರಾಮಸ್ಥರಿಗೆ ಇವತ್ತು ಮೇಲ್ಸೇತುವೆ ಭಾಗ್ಯದ ಮುಖಾಂತರ ಮುಕ್ತಿಯನ್ನ ಕೊಡ್ತಾ ಇರತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನು ದೊಡ್ಡಬಳ್ಳಾಪುರ ತಾಲೂಕಿನ ಕೆಳಗಿನ ಜೋಗನಹಳ್ಳಿ ಅಂತಕ್ಕಂಥ ಈ ಗ್ರಾಮದ ಬಳಿ ಏನೊಂದು 500 ಮೀಟರ್ ದೂರದ ರಸ್ತೆಗೆ 7 ಕಿಲೋಮೀಟರ್ ಸುತ್ತಾಡಿಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಳೆದ 70 ವರ್ಷಗಳಿಂದಲೂ ಸಹ ಏನೊಂದು ಈ ಗ್ರಾಮದ ಗ್ರಾಮಸ್ಥರು ನಡೆದುಕೊಂಡು ಈ ಒಂದು ಕೆರೆಯ ಒಂದು ಕಾಲುವೆಯಲ್ಲಿ ನೀರಿನಲ್ಲಿ ನಡೆದುಕೊಂಡು ಹೋಗುವಂತ ದುಸ್ಥಿತಿ ಎದುರಾಗಿತ್ತು. ಹೀಗಾಗಿ ಇವತ್ತು ಈ ಒಂದು ಕೆರೆಯ ಕಾಲುವೆಯಲ್ಲಿ ಏನೊಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದೀಗ ನಾವು ನೋಡ್ತಾ ಇರ್ಬೋದು, ಏನು ಈಗ ಮನೆಗಳು ಕಾಣಿಸ್ತಾ ಇದೆ. ಈ ಒಂದು ಮನೆಗಳಿಗೆ ಕೇವಲ ಈ ಒಂದು ಗ್ರಾಮದಿಂದ 500 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇದೆ. ಆದ್ರೆ ಈ 500 ಮೀಟರ್ ಹೋಗೋದಕ್ಕೆ ಈ ಕಾಲುವೆ ದಾಟೋದೇ ದೊಡ್ಡ ಒಂದು ಸಾಹಸವಾಗಿತ್ತು. ಹೀಗಾಗಿ ಏನೊಂದು 7 ಕಿಲೋಮೀಟರ್ ಇಂದ 8 ಕಿಲೋಮೀಟರ್ ಸುತ್ತಾಡಿಕೊಂಡು ಏನೊಂದು ಕೆಳಗಿನ ಜೋಗನಹಳ್ಳಿಯಿಂದ ಗುಂಜೂರಿಗೆ ಹೋಗುವಂತ ಪರಿಸ್ಥಿತಿ ಇತ್ತು. ಹೀಗಾಗಿ ಏನು ಗ್ರಾಮಸ್ಥರ 7 ದಶಕಗಳ ಹೋರಾಟವನ್ನ ಪರಿಗಣಿಸಿ ಇವತ್ತು ಸಚಿವರು ಒಂದು ಶಂಕುಸ್ಥಾಪನೆಗೆ ಒಂದು ಗುದ್ದಲಿ ಪೂಜೆಯನ್ನ ಮಾಡುವ ಮುಖಾಂತರ ಒಂದು ನೂತನ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಸಹ ಒಂದು ರೀತಿ ಫುಲ್ ಖುಷಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ದಿನ ಸುತ್ತಾಡ್ಕೊಂಡು ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗ್ತೈತೆ. ಅದು ತುರ್ತು ಸಂದರ್ಭಗಳಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಸಾಕಷ್ಟು ಪರದಾಟ ಅನುಭವಿಸಬೇಕಿತ್ತು. ಅದೇ ಇವತ್ತು ಅದೆಲ್ಲದಕ್ಕೂ ಒಂದು ರೀತಿ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಗ್ರಾಮಸ್ಥರು ಇದ್ದಾರೆ, ಅವ್ರನ್ನ ಸಹ ಮಾತನಾಡ್ಸೋಣ. ಅಣ್ಣ, ಈಗ ನೀವು ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಎಷ್ಟು ದೂರ ಆಗ್ತಾ ಇತ್ತು, ಎಷ್ಟು ಸಮಸ್ಯೆ ಆಗ್ತಾ ಇತ್ತು? 8 ಕಿಲೋಮೀಟರ್ ಇಲ್ಲಿಂದ 7ರಿಂದ 8 ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ತಾ ಇದ್ವಿ. ಮತ್ತೆ ಫಸ್ಟ್ ನಾವು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾದ್ರೆ ಸುತ್ತಾಕೊಂಡು ಹೋಗ್ಬೇಕಾಗಿತ್ತು. ಹಳ್ಳ ಗಿಳ್ಳ ಬಂತು ಅಂತಂದ್ರೆ ಅವಾಗ ನಾವು ಇನ್ನು ಇಲ್ಲಿಂದ ದಾಟಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗೇನೋ ಶಾಲೆಗಳು ಏನೋ ಎಲ್ಲ ಪ್ರೈವೇಟ್ ಶಾಲೆ ಆಗಿದೆ, ಬಸ್ಸುಗಳು ಬರ್ತವೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈಗ ತುರ್ತು ಸಂದರ್ಭಗಳಲ್ಲೆಲ್ಲಾನು ಇಲ್ಲಿ ನೀರು ಎಷ್ಟು ನೀರು ಇರ್ತಾ ಇತ್ತು, ಮತ್ತೆ ಆ ಸಮಯದಲ್ಲಿ ಈಗ ಸೇತುವೆ ಆದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ಇನ್ನು ಸೇತುವೆ ಆಗ್ಬಿಟ್ರೆ ಸರ್ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದೇನು ಮೊದಲನೇ ಬಾರಿ ಅಲ್ಲ, ಏನು ಗುದ್ದಲಿ ಪೂಜೆ ನಡೀತಿರೋದು 3 ಬಾರಿ ಆಗಿದೆ. ಇದೇನಾದ್ರೂ ನಾವು ಬ್ರಿಡ್ಜ್ ಏನಾದ್ರೂ ಆಗ್ಬಿಟ್ರೆ ನಮ್ ಕನ್ಸು ನನ್ಸಾದಂಗೆನೆ. ಈಗ ಬ್ರಿಡ್ಜ್ ಆಗೋ ಗಂಟನೂ ನಮ್ಗೆ ಇಲ್ಲ. ಸುಮಾರು 100 ವರ್ಷಗಳ ಕಾಲ ಅದ್ರ ಹಿಂದಿಂದನೂ ಇದೇ ತರನೇ ಆಗಿದೆ. 350 ಮೀಟರ್ ಅಷ್ಟೇ. ನಮ್ಗೆ ಫಸ್ಟ್ ಈ ನೀರ್ ಇಲ್ಲ ಅಂದಾಗ ಗುಂಜೂರು ನಮ್ದು ಸಂಬಂಧ ಇತ್ತು. ಈ ನೀರ್ ಬಂತು ಅಂದ್ರೆ ಗುಂಜೂರು ಸಂಬಂಧ ಕಟ್ ಆಗುತ್ತೆ. ಆಗುತ್ತೆ ಸರ್. ಇದಿಷ್ಟು ಏನು ಗ್ರಾಮಸ್ಥರು ಮತ್ತು ಕಳೆದ 3 ಬಾರಿ ಸೇತುವೆಗೆ ಶಂಕುಸ್ಥಾಪನೆ ಮಾಡಿ ಸಂಪೂರ್ಣ ಕಾಮಗಾರಿ ಆಗಿಲ್ಲ. ಆದ್ರೆ ಈ ಬಾರಿ ಯಾರು ನನಸಾದ್ರೆ ನಮಗೆ ಕೇವಲ 350 ಮೀಟರ್ಗೆ ರಸ್ತೆ ಸೇರ್ಕೊಳ್ಳುವಂತ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಘಾಟಿ ಸುಬ್ರಹ್ಮಣ್ಯ.